ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡಬಲ್ ಟೇಕ್ ರಿಯಾಕ್ಷನ್ಸ್. ನಾವು ಪಾರ್ಟ್ 1 ಕಂಪ್ಲೀಟ್ ಮಾಡಿದ್ವಿ, ಮಹಾವತಾರ ನರಸಿಂಹ. ಈಗ ಮಹಾವತಾರ ನರಸಿಂಹ ಕಂಟಿನ್ಯೂಡ್ ವರ್ಷನ್ ಇವಾಗ ಸ್ಟಾರ್ಟ್ ಮಾಡೋದು. ನಾನೊಬ್ಬ ಅಸುರ. ಅವರ ದರ್ಶನ ಪಡೆಯುವ ಯೋಗ್ಯತೆ ನನಗೆ ಎಂದೆಂದಿಗೂ ಇಲ್ಲ. ಪ್ರಹ್ಲಾದ, ನನ್ನ ಬಳಿ ಬಾ ಪುತ್ರ. ಇದು ವಿದ್ಯಾಭ್ಯಾಸ ಮುಗಿಸ್ತೀವಿ ಎಲ್ಲ ದೇವತೆಗಳನ್ನು ನನ್ನ ದಾಸರನ್ನಾಗಿ ಮಾಡಿಕೊಂಡು ಸಂಪೂರ್ಣ ಸೃಷ್ಟಿಯ ಮೇಲೆ ವಿಜಯ ಸಾಧಿಸಿದ ಸುಖ ಒಂದೆಡೆ ಮತ್ತು ಪುತ್ರ ಪ್ರೇಮದ ಸುಖ ಒಂದೆಡೆ. ಪ್ರಹ್ಲಾದ, ಇಂದು ನೀನು ನನ್ನ ಮಡಿಲ ಮೇಲೆ ಕುಳಿತಿರುವೆ. ಮುಂದೊಂದು ದಿನ ನೀನು ಸಿಂಹಾಸನದ ಮೇಲೆ ಕೂರಬೇಕು. ಒಬ್ಬ ರಾಜ ಎಂದರೆ ಯಾರು? ಪಿತಾಶ್ರೀ, ಒಬ್ಬ ರಾಜ ಎಂದರೆ ನಿಷ್ಪಕ್ಷಪಾತವಾಗಿ ನ್ಯಾಯ ಹೇಳುವವನು. ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಭಾವಿಸಿ ಅವರ ಸುಖದಲ್ಲಿ ಜೊತೆಯಾಗಿ ನಿಂತು ದುಃಖದಲ್ಲೂ ಜೊತೆ ಇರುವನು. ನಿಲ್ಲಿಸಬೇಡ, ಇನ್ನೂ ಹೇಳು. ಒಬ್ಬ ರಾಜನ ಪ್ರಥಮ ಕರ್ತವ್ಯವೇನೆಂದರೆ ಆ ಮಹಾಪುರುಷನಲ್ಲಿ ಶರಣಾಗಲು ಪ್ರೇರೇಪಿಸುತ್ತಾನೆ. ಆ ಸರ್ವಶಕ್ತಿವಂತ, ಆ ಸೃಷ್ಟಿಕರ್ತನೆ ಭಗವಂತ ವಿಷ್ಣು. ಅಜ್ಞಾನ, ಅಹಂಕಾರ, ಮೋಹಮಾಯೆಗಳಲ್ಲಿ ಸಿಲುಕಿ ಈ ಜಗತ್ತಿನ ವಿಶಾಲವಾದ ಭವಸಾಗರದಲ್ಲಿ ಮುಳುಗಿ ಹೋಗುತ್ತಿದೆ. ಬಹಳ ಸುಲಭವಾಗಿ ಅತಿಯಾಯಿತು ಆ ವಿಷ್ಣುವಿನ ಗುಣಗಾನ. ಇವ್ರಿಗೆ ಅಂತ ಔಟ್ ಆಫ್ ಸಿಲೆಬಸ್ ಹೇಳ್ತಿದ್ನಲ್ಲ ಅಂತ ಹೇಳಿ ಅವರಿಗೆ ದುರಾದೃಷ್ಟ ಎಂದರೆ ಯಾರೋ ನಿನ್ನ ಜ್ಞಾನದಲ್ಲಿ ವಿಷ ಬೀಜವನ್ನು ಬಿತ್ತಿದ್ದಾರೆ. ಕರೆಕ್ಟ್. ಚಂದಾಮರ್ಕ, ಯಾರೋ ಆ ವಂಚಕ ವಿಷ್ಣುವಿನ ಭಕ್ತ ವೇಷಭೂಷಣ ಬದಲಾಯಿಸಿಕೊಂಡು ಅವಿತಿಕೊಂಡು ಗುರುಕುಲಕ್ಕೆ ನುಸುಳಿ ಪ್ರಹ್ಲಾದನನ್ನ ದಾರಿ ತಪ್ಪಿಸುತ್ತಿದ್ದಾನೆ. ಯಾವ ಕಾರಣಕ್ಕೂ ಆ ವಿಷ್ಣುವಿನ ಭಕ್ತ ಗುರುಕುಲಕ್ಕೆ ನುಸುಳಬಾರದು. ಇಲ್ಲವಾದರೆ ಸಾಹಸದ ಪ್ರತೀಕವೇ, ಶಕ್ತಿಯ ಝೇಂಕಾರ, ಅಸುರರ ಈ ಅಹಂಕಾರವೇ ಹಿಂಸೆ. ಹೇಳು ಪ್ರಹ್ಲಾದ. ದುರ್ಬಲರ ರಕ್ಷಣೆ ಮಾಡುವುದು ಒಬ್ಬ ಶಕ್ತಿಶಾಲಿಯ ಕರ್ತವ್ಯ ಅಲ್ಲವೇ? ತಗೋ, ಇವನಿಗೆ ಪ್ರಹ್ಲಾದ ಹುಡುಕಾತಿಲ್ಲ, ಬಿಕಾಸ್ ಪ್ರಹ್ಲಾದ ರಾಜನ್ ಮಗ, ಹೊಡೆದ್ರೆ ಮುಗಿದ ಕತೆ. ಅದಕ್ಕೆ ಇವನಿಗೆ ಹೊಡೆದು ಪಾಪ ಸುಮ್ಮನೆ ಹೇಳ್ತಿದ್ದ ಗುರು. ವೈ ಮೀ ಬ್ರೋ? ಅದೊಳ್ಳೆ ಮಾಡಿರಲ್ಲ ಗುರುಕುಲ. ಹಾ ಅಲ್ಲ, ಕರೆಕ್ಟ್. ಗುರುಕುಲ ಗುರುಕುಲ ತರನೇ ಮಾಡಿರು. ಗುರು ನೈಸ್ ನೈಸ್. ಡೈಲಾಗ್ ಸ್ವಲ್ಪ ಚೆನ್ನಾಗಿ ಬರೀಬಹುದಿತ್ತು. ಅದ್ಭುತ. ಪ್ರಹ್ಲಾದ, ಇದನ್ನು ನೀನು ಮಾಡುತ್ತಿರುವೆಯಾ ಅಥವಾ? ನಮೋ ಭಗವತೆ ವಾಸುದೇವಾಯ. ಅಂದರೆ ಹರಿನಾರಾಯಣ. ಈ ಹರಿನಾರಾಯಣ ಎಂದರೆ ಯಾರು? ಚೆನ್ನಾಗಿತ್ತಲ್ಲ ಸಾಂಗ್. ಇದು ದೇವಸ್ಥಾನ ಇದ್ದಿತ್ತು. ದೇವಸ್ಥಾನ ಹಾಳು ಮಾಡಿದ್ರು. ಮತ್ಸ್ಯ ಅವತಾರ, ವರಾಹ ಅವತಾರ. ಒಂದ್ ಸೆಕೆಂಡ್, ವರಾಹ ಅವತಾರ ಯಾವಾಗ? ಇವನು ಪ್ರಹ್ಲಾದ ಹುಟ್ಟಕ್ಕಿಂತ ಜಸ್ಟ್ ಮುಂಚೆ ಬಂದ. ಅಷ್ಟು ಬೇಗ ಹೆಂಗ ಮೂರ್ತಿ ಕೆತ್ತನೆ ಮಾಡ್ರಲ್ಲ? ಇದ್ದಿರಲ್ಲ ಅದು ವರಾಹ ಅವತಾರ ಆಪತ್ತಿಗೆ. ಜನಗಳಿಗೆ ಹೆಂಗ್ ಗೊತ್ತಾಯ್ತಂತ? ಅವನು ಮೆಡಿಟೇಷನ್ ಇದಕ್ಕೂ ಅದಲ್ಲ, ತಪಸ್ಸಿಗೂ ಅದ ಅಲ್ಲ. ಹಿರಣ್ಯಕಶಿಪು ತುಂಬಾ ವರ್ಷ ಹೋಗಿಲ್ಲ. ತುಂಬಾ ವರ್ಷ ಹೋಗ್ಲಿಲ್ಲ ಅವನು, ತುಂಬಾ ವರ್ಷನೇ ಹೋದ. ಅವಾಗ ಪ್ರಹ್ಲಾದ ಗರ್ಭಿಣಿ ಆಯ್ತಳು. ಇಲ್ಲ, ಅವನಿಗೆ ಮದಿನೂ ಆಗಿರ್ಲಿಲ್ಲ. ವರ ತಕೊಂಡ್ ಬಂದ್ರ ಮೇಲೆ ಮದಿಯಾಗಿ
ಕಡಿಮೆ ಹೋಗುವ ಭಕ್ತ ಪ್ರಹ್ಲಾದ ಮೂವಿಗೆ ಹಂಗೆ ಅವ ವರ ತಕೊಂಡ ಒಂದ್ ಹಾಡ್ ಹತ್ತ ಆ ಹಾಡಲ್ಲಿ ಹಿಂಗ್ ಮುಗ್ದು ಬಪ್ಪತ್ತಿಗೆ ಕೈಯದು ಸಿಕ್ಕ ಕಡಿಕ್ ಮದಿ ಹಾಕುದಲ್ಲ ಹಂಗಾದ್ರೆ ಕರೆಕ್ಟ್ ಮಾಡ್ಲಿಲ್ಲ ಹಂಗಾರೆ ಇದ್ರಾಗೆ. ಇಲ್ಲ ಅಲ್ಲ ವಾಟ್ ಎವರ್ ಇಟ್ ಇಸ್, ನೀ ಟೈಮ್ ಲೈನ್ ಕಂಡ್ರಿ ಈಗ ಹ್ಮ್ ಗರ್ಭಿಣಿ ಆಗಿರ್ತಾಳ ಅವಳು, ಅಂದ್ರೆ ಗರ್ಭಿಣಿ ಆಗ್ತ ಚೂರು ಮುಂಚೆ ಅವ್ನು ಹೋಗಿರ್ತಾನ ತಪಸ್ಸಿಗೆ. ಸೊ ಇಂದ್ರ ಕಿಡ್ನಾಪ್ ಮಾಡ್ಕೊ ಹೋತ, ನಾರದ ಕರ್ಕೊಂಡು ಹೋತ, ಅವಾಗ ಗರ್ಭಿಣಿ. ಅಲ್ಲಿಂದ 9 ತಿಂಗಳು, ಇವನಿಗೆ ಎಷ್ಟು ವಾಪಸ್ ಒಪ್ಪತ್ತಿಗೆ ಈಗ ಪ್ರಾರಂಭ 5-6 ವರ್ಷ ಆಗಿರ್ಬೋದಾ? ಟೋಟಲ್ ಒಂದು 7 ಇಯರ್ಸ್ ಹೋಗಿರ್ತಾನೆ ಅವನು. ಆ 7 ಇಯರ್ಸ್ ಅಲ್ಲಿ ಇವ್ರು ಮಾಡಿರ್ತಾರೆ. ಅಸುರರು ಮಹಾಶೂರರು. ಈ ತುಚ್ಛ ಆಟಗಳು ನಮ್ಮ ಗುರುಕುಲಕ್ಕೆ ಶೋಭೆ ತರುವುದಿಲ್ಲ. ಆಗುವುದಲ್ಲವಲ್ಲ. ವಿಷ್ಣುವನ್ನು ಪೂಜಿಸುತ್ತಾರೆ. ಇವರು ಹಣ್ಣುಗಳನ್ನು ತಾರೆ. ಆದರೆ ಮಿತ್ರ ಗುಂಡು ಚೆನ್ನ ಕಿತ್ಕ ಅಸುರ ಕುಲಕ್ಕೆ ಇದು ನಾಚಿಕೆ ಪಡುವಂತಹ ನಂಬದಿಯರು ವೆಜ್ಕೊಂಡು ಗತಿ ಹೇಳ್ದಂಗ ಉಪಯೋಗಿಸಲು ಅಲ್ಲ ಅಟ್ಲೀಸ್ಟ್ ನಮ್ ಕಡೆ ವೆಜ್ ಹೋದ್ರೆ ಆ ವೆಜ್ಜ ಹೇಗಿದ್ದರೂ ತುಂಬುತ್ತದೆ. ನಾವೆಲ್ಲರೂ ಜೀವಿ, ಜಂತು, ಪ್ರಾಣಿ ಅವರದ್ದೇ ರಚನೆ ಅಲ್ಲವೇ? ಇಡೀ ತ್ರಿಲೋಕವೇ ನಮ್ಮನ್ನು ಕಂಡು ಭಯ ಪಡುತ್ತದೆ. ನೀನು ಅರಿತುಕೊಳ್ಳಬೇಕು ರಾಜಕುಮಾರ. ಹಿಂಸೆಯೇ ನನ್ನ ಧರ್ಮ, ಹಿರಣ್ಯಕಶಿಪುವೇ ನನ್ನ ಭಗವಂತ, ಮತ್ತು ಹೀಗೆ ನನ್ನ ಧರ್ಮವನ್ನು ಪಾಲಿಸುವುದು ನನ್ನ ಸೌಭಾಗ್ಯ. ಓಕೆ ಬ್ರೋ, ಗುಡ್ ಲಕ್. ಜೆಂಟಲ್ ಬಟ್ ನಾಟ್ ವೀಕ್ ತೋರಿಸ್ತಿದ್ದು. ಹಾನಿಯಾಗಲಿಲ್ಲವೇ? ಹೇಗೆ? ಇವನಲ್ಲಿ ಯಾವುದೋ ಶಕ್ತಿ ಅಡಗಿದೆ. ಇದೇ ಗಂಡು ಆಗ್ತಾ ಬಲಶಾಲಿಯ ಕರ್ತವ್ಯವೇನೆಂದರೆ ದುರ್ಬಲರನ್ನು ರಕ್ಷಿಸುವುದು. ರಾಜಕುಮಾರನ ಧರ್ಮವೇನೆಂದರೆ ತನ್ನ ಪ್ರಿಯ ಪ್ರಜೆಗಳನ್ನು ಕಾಪಾಡುವುದು. ಕೋಮಲನಾಗಿದ್ದೀಯಾ, ಆದರೆ ದುರ್ಬಲನಲ್ಲ. ಅದೇ ಹೇಳದ್ದು, ಜೆಂಟಲ್ ಬಟ್ ನಾಟ್ ವೀಕ್. ಪ್ರಹ್ಲಾದನಿಗೆ, ರಾಜಪುತ್ರ ಪ್ರಹ್ಲಾದನಿಗೆ ಜಯವಾಗಲಿ. ರಾಜಪುತ್ರ ಪ್ರಹ್ಲಾದನಿಗೆ ಜಯ. ಸೇಮ್ ನಾವು ಹೀಗೆ ಮನೆ ಕಡೆಲ್ಲ ಕತೆ ಒಂದು ಭಾಷೆ. ಈ ತ್ರಿಲೋಕದ ಪ್ರತಿಯೊಂದು ಜೀವಿಯು ಅದನ್ನ ಅರ್ಥ ಮಾಡಿಕೊಳ್ಳುತ್ತದೆ. ಆಗ ನಮ್ಮ ಪಯಣ ಸಾಗುತ್ತದೆ ಪ್ರೀತಿ ಮತ್ತು ಭಕ್ತಿಯ ಹಾದಿಯೆಡೆಗೆ. ಅದುವೇ ಧರ್ಮದ ಹಾದಿ. ಎಷ್ಟು ಸುಂದರವಾಗಿದೆ. ಒಂದು ವೇಳೆ ಇವೆಲ್ಲ ನಿಜವಾಗಿದ್ದರೆ ಮಾತ್ರ ವಿಷಯವೇನು ನಮಗೂ ತಿಳಿಸು. ವಿಷ್ಣುವಿನ ಕಥೆಗಳು ಕಲ್ಪನೆಯಲ್ಲಿ ಬೇಕಿದ್ದರೆ ಎಷ್ಟಾದರೂ ಸುಂದರವಾಗಿರಬಹುದು. ಈಗ್ಲೂ ಅಷ್ಟೇ, ಈಗ್ಲೂ ನಮ್ ಸೊಸೈಟಿ ಇದೇ ಸ್ಟೇಟ್ ಅಲ್ಲಿ ಈಗ. ಎಂತಾರು ಹೇಳ್ರೆ ಬರೀ ಕಲ್ಪನೆ, ನಿಜ ಆಗಿದ್ರೆ ಮಾತ್ರ ಚೆನ್ನಾಗಿರುತ್ತೆ, ನಿಜ ಅಲ್ಲ ಅದೇ ಸೇಮ್ ಸ್ಟೇಟ್ ಈಗ ಇಪ್ಪದು. ಲೈಕ್ ಪೋರ್ಟಲ್ ಓಪನ್ ಎಂತ? ಪೋರ್ಟಲ್ ಮುನಿಗಳನ್ನೆಲ್ಲ ಇದು ನಿಮ್ಮ ಕಣ್ಣುಗಳನ್ನು ತೆರೆದು ನೋಡಿ. ಇಂದಿಲ್ಲ ನಾಳೆ ನಾವು ಕೂಡ ಇದೇ ಮೆಟ್ಟಲಿಂದ ಇಳಿಯಬೇಕು. KGF ಅಲ್ಲಿ ನರಾಚಿನೂ ಕೂಡ ಇದ್ರ ಬೇಸಿಸ್ ಮೇಲೆ ಕ್ರಿಯೇಟ್ ಮಾಡಿರ್ಬೋದಲ್ಲ, ಬಟ್ ಇದು ಮೈನಿಂಗ್ ಮಾಡ್ತಿದ್ದಲ್ಲ ಇದು. ಅವ್ರ ಜೀತದಾಗಿ ಕೆಲಸ ಸೇಮ್ ಜೀತದಾಳ ಕೆಲಸ ಮಾಡಿಸ್ಕೊಂತಿದ್ರು, ಟಾರ್ಚರ್ ಮಾಡ್ತಾ ಇರ್ಬೋದು. ಸೊ ಪ್ರಾಬಬ್ಲಿ ನರಾಚಿ ಈಸ್ ಆಲ್ಸೋ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್. ಎಂತದು? ಬ್ಲಡ್. ಶಕ್ತಿಶಾಲಿ ವ್ಯಕ್ತಿ
ಅವರನ್ನು ಅಳಿಸಿ ಬಿಡುತ್ತಾನೆ. ನೀವು ನಮ್ಮ ಸಿದ್ಧಾಂತಗಳನ್ನು ನೀವು ಒಪ್ಪಿಕೊಳ್ಳಲೇಬೇಕು. ಇದೇ ಈ ಜಗತ್ತಿನ ನಿಯಮ, ಅನಿವಾರ್ಯ. ಮಾತಾ ಪಿತಾ ಪ್ರಿಯಜನರನ್ನು ತ್ಯಾಗ ಮಾಡಿ ನಮ್ಮ ಬಲಿದಾನವನ್ನು ಪ್ರಾಬ್ಲಿ ಕೊಡುವುದೇ ಡೂ ಯು ಥಿಂಕ್ ನಮ್ಮೆಲ್ಲರ ದ ಸೇಮ್ ಥಿಂಗ್ ವಿಲ್ ಕರ್ಮವಾಗಿದೆ. ರಿಪೀಟ್ ಒನ್ಸ್ ಅಗೇನ್ ಇನ್ ಕಮಿಂಗ್ ಇಯರ್ಸ್? ಬಿಕಾಸ್ ಕಲಿಯುಗ ಸ್ಟಾರ್ಟ್ ಆದಷ್ಟೇ ಈಗ. ಇನ್ನು ಸುಮಾರು ವರ್ಷ ಹಾಕಿ ಕಲಿಯುಗಕ್ಕೆ, ಇನ್ನು 1000 ವರ್ಷ ಹಾಕಿ, ತುಂಬಾ ವರ್ಷ ಹಾಕಿ ಹಂತಕರಾಗಿ So, ಕಾಣಿಸುತ್ತಿದ್ದಾರೆ. ಆ ಈಗುಳಿದಿರುವುದು ಪೀಕ್ ಒಂದು ಕಲಿಯುಗದಲ್ಲಿ ಉಪಾಯ. ಇದೇ ಇರುತ್ತೆ ನಾವು ಮೋಸ್ಟ್ಲಿ. ಮರೆತು ಬಿಡಿ ಮತ್ತೆ ಗುರುಕುಲದ ಶಿಕ್ಷಣವನ್ನು Situation may be ಸ್ವೀಕಾರ different. ಮಾಡಿ. ಅಂದ್ರೆ ಈ ತರ ಅಂದ್ರೆ ಒಬ್ರು ಮಾತ್ರ ಈ ತರ ಡಿಕ್ಟೇಟರ್ಶಿಪ್ ಡಿಕ್ಟೇಟರ್ಶಿಪ್ ಇಪ್ಪೋದಿಲ್ಲ ಅನ್ಕಂತೆ. ಆಲ್ಮೋಸ್ಟ್ ಎಲ್ಲರೂ ಒಂದೇ ತರ ಇರ್ತಾರೆ. ನಾನು ಅಂಬುದ್ ಬಂದಿರ್ಬೋದು, ಇಲ್ಲ ಅದನ್ನ ಯಾಕೆ ಮಾಡಕ್ ನಾವು. ಅಲ್ಲ ಅದೇ ಜಸ್ಟ್ ಇಮ್ಯಾಜಿನ್ ಕಣ, ಈಗ ಇನ್ನು ಕಲಿಯುಗ ಸ್ಟಾರ್ಟ್ ಆದಷ್ಟೇ, ಇನ್ನು ಈಗಲೇ ಹಿಂಗೆ. ಇನ್ನು ಮಿಡ್ ಕಲಿಯುಗ ಮತ್ತು ಎಂಡ್ ಆಫ್ ದ ಕಲಿಯುಗ ಆ ಟೈಮಾಗೆ 75% ಕಲಿಯುಗ ಮುಗಿದ್ರ ಮೇಲೆ 25% ಉಳಿದಿರುತ್ತಲ್ಲ, ಅದು ಹೆಂಗಿರ್ಬೋದು? ಸಿಕ್ಕ ದುಡ್ಡು ಇಲ್ಲ. ಪ್ರಹ್ಲಾದ, ಅದೇ ಅಂತ ಪ್ರಹ್ಲಾದ ಅಂತ ಮಾಡಿದ ಪ್ರಹ್ಲಾದ ಅಂಬ್ರ. ಸನ್ ವಿಲ್ ರೈಸ್ ಒನ್ ಡೇ ಅದಲ್ಲ. ಅದು ಆರ್ಕಿಟೆಕ್ಚರ್ ಅದ್ ಕಂಡ್ಯಾ? ಬರೀ ಅದು ಮುಖ ಕಂಡ್ರೆ ಏನ್ ನಡೆಯುತ್ತಿದೆ? ಅವನ್ ತಲೆ ಮೇಲೆ ಮನಿ ಕಟ್ಟಿರಲ್ಲ ಅನ್ಕ, ಬಟ್ ಅದಷ್ಟು ಸೇರ್ಸಿ ಕಂಡ್ರೆ ಆ ಅರಮನೆ ಇತ್ತಲ್ಲ, ಅವ್ನ್ ಕಿರೀಟ ತರ ಇತ್ತು. ಮಾಡಿಸುವನು. ಒಂದು ವೇಳೆ ನಮ್ಮ ರಾಜ ಭಗವಂತ ವಿಷ್ಣುವನ್ನು ದ್ವೇಷಿಸುವುದು ಬಿಟ್ಟರೆ ಇಂದಿನಿಂದ ಕೇವಲ ನಿನ್ನ ಜೀವನದಲ್ಲಿ ಕಷ್ಟಗಳು ಹಾಗೂ ದುಃಖಗಳೇ ತುಂಬಿರುತ್ತದೆ. ಸ್ಟೈಲ್ ವಿಷ್ಣು ಕೂಡ ಬ್ರೈಡೆಡ್ ಹೇರ್, ಬಯಸುತ್ತಿದ್ದಾನೆ. ಬ್ರೈಡೆಡ್ ಹೇರ್. ಭಕ್ತರನ್ನು, ದೇವತೆಗಳನ್ನು ಕಾಪಾಡಲು ಇಲ್ಲಿನವರೆಗೂ ಅವನು ಬರಲೇ ಇಲ್ಲ. 5 ವರ್ಷದ ಬಾಲಕನಿಗಾಗಿ ಏಕೆ ಬರುತ್ತಾನೆ? ನೀನು ಸಂಪೂರ್ಣ ಒಬ್ಬಂಟಿಯಾಗಿ ಉಳಿದು ಬಿಡುತ್ತೀಯಾ? ಡೀಟೇಲಿಂಗ್ ಚೆನ್ನಾಗಿಲ್ಲ ಇದ್ರದ್ದು. ಮುಖದ್ದು ಇಲ್ಲಿ ಪೋರ್ಸ್ ಮತ್ತು ಇದೆಲ್ಲ ಚೆನ್ನಾಗಿ ಬಂದಿದೆ. ಬಟ್ ಅದೇ ಇನ್ನೂ ಬೆಟರ್ ಆಗುತ್ತೆ. ನೆಕ್ಸ್ಟ್ ಮೂವಿ ಬಂದಾಗ ಇನ್ನೂ ಚೆನ್ನಾಗಾಗುತ್ತೆ. ಇನ್ನೂ ಅವತಾರಗಳು ತುಂಬ ಇದು ಮಾಡೋದಕ್ಕೆ, ಅವಾಗ ಇನ್ನೂ ಬೆಟರ್ ಆಗುತ್ತೆ. ಎಲ್ಲ ಭಕ್ತರಿಗೂ ಸಂಪೂರ್ಣವಾಗಿ ಮುಕ್ತಿ ಸಿಗುವವರೆಗೂ ಆಮೇಲೆ ಇನ್ನು ಬೇರೆ ಬೇರೆ ಜಾನ್ರಗಳು ಮೂವಿ ಅನಿಮೇಟ್ ಮಾಡ್ಬೋದು, ಅವಾಗ ಇನ್ನೂ ಬೆಟರ್ ಆಗಿ ಬರುತ್ತೆ. ಮಾಡುತ್ತಿರುತ್ತೇನೆ. ನಾನು ಒಂದೇ So- ಹೆಸರನ್ನ ಪಠಿಸಿ ಸಂಪೂರ್ಣ ಮನಸ್ಸಿನಿಂದ ಸಮರ್ಪಣೆ ಮಾಡಿಕೊಳ್ಳಬೇಕಾಗುತ್ತದೆ. ಒಂದೇ ಹೆಸರಿನಿಂದ ಎಲ್ಲರಿಗೂ ಮುಕ್ತಿ ಸಿಗುವುದು. ಓಂ ನಮೋ ಭಗವತೆ ವಾಸುದೇವ. ಸೆಟ್ ಸಿಂಹಾಸನ ಅಲ್ಲ. ಕಳೆದ ಬಾರಿಯ ಹಾಗೆ ಈ ಬಾರಿ ನೀನು ನನ್ನನ್ನು ನಿರಾಶೆ ಮಾಡಲಾರೆ ಎಂದು ಆಶಿಸುತ್ತೇನೆ. ಸೆಕೆಂಡ್ ಟೈಮ್ ವೈವ ಈಗ ಈಗ ಫೈನಲ್ ವೈವ ಪ್ರಸ್ತುತಪಡಿಸು. ಗುರುಗಳು ನಮಗೆ ಕಲಿಸಿಕೊಟ್ಟಿರುವುದು ನಮ್ಮ ಪರಮಶತ್ರು ಎಂದಿಗೂ ಭಗವಂತ ವಿಷ್ಣುವೇ ಎಂದು. ಪ್ರಹ್ಲಾದ, ಅತಿ ಕಯಾದು ಆಲ್ರೆಡಿ ವರಿಡ್. ನಿನ್ನ ಮಸ್ತಿಷ್ಕದಿಂದ probably ಇದಾಗ್ಬೋದು. ವಿಷ್ಣುವಿನ ಭಕ್ತಿ ನಶಿಸಿ ಹೋಯಿತು. ಅದು ಡೀಟೇಲ್ಸ್ ಕಾಣೋದು ಚೇರ್. ಹಿಂದೆಗಡೆ ಸಿಂಹಾಸನ ಅಲ್ಲ, ಡೀಟೇಲಿಂಗ್ ಚೆನ್ನಾಗಿ ಮಾಡಿದಲ್ಲ. ಚಂದ ಅಮರ್ಕ 3 ಸ್ವರ್ಣ ಮುದ್ರೆಗಳನ್ನು ಬಹುಮಾನವಾಗಿ ಅವ್ರಿಬ್ರಿಗೆ ಆಲ್ರೆಡಿ ಖುಷಿ. ಏನೋ ಪಾಸ್ ಆಗ್ತದೆ 50-50 ಈಗ ಆಕ್ಚುಲಿ ಕೇಳ್ಕೊಂಬೆಲ್ಲ ಮಾಡ್ತಿದ್ರು. ನಾವು ಈ ಸೇವೆಯನ್ನು ಈಗ ಹೇಳ್ತದೆ ಟೆಸ್ಟ್ ಪ್ರಹ್ಲಾದಂಗೆ, ರಿಸಲ್ಟ್ ಬಪ್ಪುದು ಇವರಿಗೆ, ಅದಕ್ಕೋಸ್ಕರ ಅವರಿಗೆ ರಪ್ಪ ತಕೊಂಡು ಓಡುದೊಂದಕ್ಕೆ. ಈಗ ಅದೇ ವಿಷ್ಣುವನ್ನ ಆಕ್ಚುಲಿ ಈಗ ತಗ ಓಡಿಯಾಗಿತ್ತು ಅವ್ರು ಆಕ್ಚುಲಿ. ಬಟ್ ದಯಮಾಡಿ ನನ್ನನ್ನು ಕ್ಷಮಿಸಿ ಪಿತಾಶ್ರೀ. ನೀವು ನನಗೆ ಗುರುಗಳ ಪಾಠವನ್ನು ಪ್ರಸ್ತುತಪಡಿಸು ಎಂದಿರಿ. ಆದರೆ ನಾನು ಅವರ ಶಿಕ್ಷಣವನ್ನು ಸ್ವೀಕರಿಸಲೇ ಇಲ್ಲ. ಸ್ವೀಕರಿಸಿಲ್ಲ.
ನಾನು ಭಗವಂತ ವಿಷ್ಣುವನ್ನು ನನ್ನ ಶತ್ರು ಎಂದು ಖಂಡಿತ ಒಪ್ಪುವುದಿಲ್ಲ. ಒಂದೊಮ್ಮೆ ನೀವು ಯಾರನ್ನಾದರೂ ಶತ್ರು ಎಂದು ಒಪ್ಪುವುದೇ ಆದರೆ ನಿಮ್ಮ ಹೃದಯದಲ್ಲಿ ಅಡಗಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರ ಮದ ಮಾತ್ಸರ್ಯ ಅದನ್ನ ಫಸ್ಟ್ ಶತ್ರು ಅಂತ. ತ್ರಿಲೋಕದ ಮೇಲೆ ವಿಜಯ ಸಾಧಿಸುವುದು ಬಹಳ ಸುಲಭವೇ. ಆದರೆ ಈ 6 ಶತ್ರುಗಳ ಮೇಲೆ ವಿಜಯ ಸಾಧಿಸುವುದು 100% true. ಬಾಯ್, ಆ ದೇವತೆಗಳ ಜೀವವೇ ಈ ಹಿರಣ್ಯ ಕಶಪುವಿನ ಮುಂದೆ ನಡುಗುತ್ತಿರಬೇಕಾದರೆ ಈಗ ತಾನೇ ಜನಿಸಿದ ಈ ಬಾಲಕ ನನಗೆ ಜ್ಞಾನ ಪಾಠ ಹೇಳುವನೇ? ಕುಪಿತರಾಗಬೇಡಿ ಪಿತಾಶ್ರೀ. ನಿಮಗೆ ಭಗವಂತ ವಿಷ್ಣುವಿನ ಮೇಲಿರುವ ನಿಮ್ಮ ಶತ್ರುತ್ವವನ್ನು ತ್ಯಜಿಸಿ ಬಿಡಿ. ಅವರಲ್ಲಿ ಶರಣಾಗಿರಿ. ಛೇ! ಹ! ಆ ಹೇಡಿ ವಿಷ್ಣುವಿಗೆ ಈ ತ್ರಿಲೋಕ ಸಾಮ್ರಾಟನಾದ ನಾನು ಶರಣಾಗಬೇಕೆ? ಈ ಹಿರಣ್ಯ ಕಶ್ಯಪನನ್ನ ಯಾರಿಂದಲೂ ವಧೆ ಮಾಡಲು ಸಾಧ್ಯವಿಲ್ಲ. ಅದು ಹೇಗೆ ಮರೆತೆ ನೀನು? ಅವನು ನಿನ್ನ ಚಿಕ್ಕಪ್ಪನಾದ ಹಿರಣ್ಯಾಕ್ಷನನ್ನು ವಧೆ ಮಾಡಿದ. ಚಿಕ್ಕಪ್ಪನವರು ಯಾವುದೇ ಪ್ರಚೋದನೆ ಇಲ್ಲದೆ ಭೂಲೋಕವನ್ನು ಗರ್ಭೋದಕ ಮಹಾಸಾಗರದ ಆಳಕ್ಕೆ ತಳ್ಳಿ ಅವರ ವಧೆಯನ್ನು ಮಾಡಿ ವರಾಹ ದೇವರು ಯಾವ ಅನುಚಿತ ಕಾರ್ಯವನ್ನೂ ಮಾಡಲಿಲ್ಲ. ಹೀಗೆ ಎಷ್ಟೇ ಹಾಲೆರೆದರೂ ತನ್ನವರೆಂಬ ಕಿಂಚಿತ್ತು ಕರುಣೆ ಇಲ್ಲದೆ ಚಂಡಾಮರ್ಕ, ನೀವು ನಿಮ್ಮ ಕಾರ್ಯದಲ್ಲಿ ವಿಫಲರಾಗಿದ್ದೀರಿ. 100 ಚಾವಟಿ ಏಟುಗಳನ್ನು ಕೊಡುವ ಆದೇಶ ನೀಡುತ್ತಿದ್ದೇನೆ. Oh no. ಮಹಾಪ್ರಭು, ಶಿಕ್ಷೆಯನ್ನು ನೀಡಬೇಡಿ. ಇದರಲ್ಲಿ ನಮ್ಮ ಯಾವ ತಪ್ಪು ಇಲ್ಲ ಮಹಾರಾಜ. ಕಶ್ಯಪ, ವ್ಯಾಲಿಡ್ ಪಾಯಿಂಟ್. ನಿನಗೆ ಗೊತ್ತಿದೆಯಾ ವಿಷ್ಣು ಎಂಥ ಆಟವನ್ನು ಆಡಿದಾನೆಂದು? ನಾನು ಪ್ರಹ್ಲಾದನಿಗೆ ಮೃತ್ಯುದಂಡನೆ ನೀಡುತ್ತೇನೆ. ಭಗವತೆ ವಾಸುದೇವಾಯ. ಹೋಗಾತ್ರಿ ಕಡೆ ಒಂದೇ ಕೊಚ್ಚೆ ನನ್ಗೆ ಪ್ರಹಾರ ಮಾಡಿ. ಹೇಳ್ಕೊಂಡು ಈಗ ಅವ್ನು ಫಸ್ಟ್ ಅವ್ನು ಆಚೆ ಬಂದ್ಬಿಟ್ಟಿದ್ದ, ಇವಾಗ ಹೇಳ್ಕೊಂಡು ಫೋರ್ಸ್ ಫೀಲ್. ವಾಪಸ್ ಡಬಲ್ ಇಟ್ ಅಂಡ್ ಗಿವ್ ಇಟ್ ಟು ನೆಕ್ಸ್ಟ್ ಪರ್ಸನ್. ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇದು ರಹಸ್ಯವಲ್ಲ, ಇದು ನಿನಗೆ ಅದ್ರಾಗೂ ಮತ್ತಿವ ಬಹಿರಂಗವಾದ ಪಂಥಾಹುವಾನ. ಆಯಿ ಅದ್ ಹೆಂಗ ಅವ್ರಷ್ಟು ಪುತ್ರನನ್ನು ಕೊಲ್ಲಲು ದ್ವೇಷ ನೋಡುತ್ತಿರುವೆ. ಕಟ್ಕೊಂಡ್ರು ದೇವ್ರ ಮೇಲೆ. ಆದರೆ ಯಾರು? ಅವನು ತನ್ನ ಶುಕ್ರಾಚಾರ್ಯ. ಭಕ್ತನನ್ನು ಬಿಕಾಸ್ ಶುಕ್ರಾಚಾರ್ಯ ಅವಾಗಿಂದನೂ ಇದ್ದ. ಅವಾಗಿಂದನೂ ಅಂತಾರೆ ಅವ್ರು ಶುಕ್ರಾಚಾರ್ಯ ಹಂಗೆ ದೇವತೆಗಳಿಗಿಂತ ಅಸುರರ ಮೇಲೆ ಸ್ವಲ್ಪ ಕರುಣೆ ಜಾಸ್ತಿ. ಮಾತ್ರ ಸೀಮಿತವಾಗಿಲ್ಲ. ಸೊ ವಿಷಯ ಸಾಫ್ಟ್ ಕಾರ್ನರ್ ಇವ್ರ ಕಡೆ ಇರೋದಕ್ಕೋಸ್ಕರ ಅಂದ್ರೆ ಸಮುದ್ರ ಅವ್ರು ಮಂಥನ ಯಾಕ್ ಟೈಮಲ್ಲಿ ಆ ಥರ ಮಹಾರಥಿಗಳ ನಡುವೆ like, ಸಿಲುಕಿರುವ because, ಯಾಕೆ ಈಗ ಸಾಫ್ಟ್ ಕಾರ್ನರ್ ಈ ಕಡೆ ಬಂತು? ಬೃಹಸ್ಪತಿ ದೇವಗುರು, ಇವರು ಅಸುರ ಗುರು. ವಿಷಯ ಸೊ ವರ್ಚಸ್ಸಿನಂತೆ ಇವರು ಆದರೆ ದೇವಗುರು ಐಕ್ ನನ್ನ ಅನ್ಕೊಂಡಾರ ಭಕ್ತನ ಐದೇ ಈಗ ದ್ವೇಷ ಕಟ್ಕೊಂಡ್ರೆ. ಆಗಿರ್ಬೋದು ಅವರಿಬ್ರು ಕಾಂಪಿಟೇಷನ್ಗೋಸ್ಕರ ಕಶ್ಯಪ ನಿನ್ನ ವರ್ಚಸ್ಸನ್ನ ನಿನ್ನ ಶಿಷ್ಯರು ಮತ್ತು ನನ್ನ ಶಿಷ್ಯರು ಅನ್ಕೊಂಡೊಂದು
ಕೋಲ್ಡ್ ಕಾಂಪಿಟೇಷನ್ ಇರ್ಬೋದೇನೋ, ಅದ್ರ ಬಗ್ಗೆ ಆ ಸ್ಟೋರಿ ಒಂದ್ಸಲ ನೋಡು. ಅದಕ್ಕಾಗಿ ತನ್ನ ಪುತ್ರನ ಪ್ರಾಣದ ಪ್ರಾಬಬ್ಲಿ ಕೋಲ್ಡ್ ಕಾಂಪಿಟೇಷನ್. ಇರ್ಬೋದು. ನಾನು ಇವ್ರನ್ನ ಇದು ಮಾಡ್ತೆ, ನೀನು ಅವ್ರನ್ನ ಅದು ಮಾಡು, ಯಾರು ಮುಂದೋದ್ರ ಕಾಂಬ ಅಂತ. ಅಂದ್ರೆ ಈಗ ದೇವಲೋಕದ ಕನ್ಸ್ಟ್ರಕ್ಷನ್, ವಜ್ರಾಯುಧ ಇಲ್ಲಿ ಅದೆಲ್ಲ ಮಾಡೋದು ಬೃಹಸ್ಪತಿ ಅವರು. ಆಯ್ತಾ? ಸೊ ಇವ್ರಿಗೆ ಸಿಕ್ಕದ್ದು ಅವ್ರಿಗೆ ಸಿಕ್ತಂತ ಅವರು ದೇವತೆಗಳ ವಿರುದ್ಧ ಇವ್ರನ್ನೆಲ್ಲ ಎತ್ತಿ ಕಟ್ಟುತ್ತಿದ್ರ ಎಂತ ಪ್ರಾಬ್ಲಮ್ ಹಂಗಿರ್ಬೋದು. ನನಗೆ ಒಂದೇ ಒಂದು ಅವಕಾಶ ನೀಡಿ. ಬಿಕಾಸ್ ಒಂದ್ ಮುನಿಯಾಯಿ ಅವ್ರು ಹೆಂಗೆ ಒಂದ್ ದೇವ್ರನ್ನ ದ್ವೇಷ ಪತಿಯ ಮಾಡಿ ಪ್ರತಿಷ್ಠೆಯ ಪ್ರಶ್ನೆಯಾದರೆ ಪುತ್ರನ ಪ್ರಾಣ, ಆಗ ಒಬ್ಬ ಆದರ್ಶ ಪತ್ನಿ ತನ್ನ ಪತಿದೇವನ ಪ್ರತಿಷ್ಠೆಯ ಪರವಾಗಿಯೇ ನಿಲ್ಲುತ್ತಾಳೆ. ಬಾಯಿಗೆ ಹಿಡ್ಕೊಂಡೆ ಅದೆಲ್ಲ ಚೆನ್ನಾಗಿ ಮಾಡಿ. ಪ್ರಹ್ಲಾದ, ನಿನಗಿನ್ನೂ ಸಮಯ ಉಳಿದಿದೆ. ವಿಷ್ಣು ಭಕ್ತಿಯನ್ನು ತ್ಯಜಿಸುವಂತವನಾಗು. ಈ ಆನೆಗಳಿಗೆ ಮದವೇರಿ ಹುಚ್ಚು ಹಿಡಿದಿದೆ, ಆದರೆ ಅವುಗಳಿಗಿಂತ ಹುಚ್ಚನು ನೀನು. ಕೃಷ್ಣನ ಪ್ರೀತಿಯಲ್ಲಿ ಹುಚ್ಚನಾಗಿದ್ದೇನೆ. ಏನು ಮಾಡಲಿ, ಆ ಪ್ರೀತಿಯ ರುಚಿ ಇರುವುದೇ ಹಾಗೆ. ಇವ ಎಂತ ಕನ್ಫರ್ಮ್ ಮಾಡ್ಕೊಂಡ್ ಬಂದ್ಬಿಡ, ಇನ್ನು ಎಂತ ಆಗ್ತಿರ್ಬೋದು. ಅವಾಗ ಅವನಿಗೆ ಕನ್ಫರ್ಮ್ ಆಗ್ತಿರ, ಓ ಇದು ಪಕ್ಕಾ ವಿಷ್ಣು ಫುಲ್ ರೆಡಿ ಇದ್ದ ಈಗ ಎಲ್ಲದಕ್ಕೂ ಅಂತೇಳಿ. ಆನಿಕಳ ಎಷ್ಟು ಗಾಯ ಎಲ್ಲ ಆಯ್ತು, ಟಾರ್ಚರ್ ಮಾಡಿದ್ರು. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ವಾಸುದೇವಾಯ. ಅವೆಲ್ಲ ಅವನಿಗೆ ಇದಾದ್ರಲ್ಲ ಇದಂತ ಅವನಿಗೆ ಭಕ್ಷ, ಇನ್ನೊಬ್ಬ ಭಕ್ಷ. ಭಕ್ಷ ಚಣಗಂಡಲ್ಲ ಹಾ. ಭಕ್ಷ, ಅಲ್ಲಿಗೆಲ್ಲ ಕರ್ಕೊಯ್ತಾನೆ. ಅದೇ ಅದ್ರ ತುದಿ ಕಂಡ್ಯ ಐತಿದ ರೆಡ್ ಆಯ್ತು. ಚುಚ್ಚಿ ಚುಚ್ಚಿ ಚುಚ್ಚಿ. ಎರಡನೇ ಇದೆಂತ ಕತ್ಲೆ ಕೂಡ ಅಷ್ಟೇ. ಹೌದೌದು, ಊಟ ಎಂತದ್ದು ಕೊಡದೆ ಕೂಡ ಅವಶ್ಯವಾಗಿ ಯಾವುದೋ ದಿವ್ಯ ಶಕ್ತಿ ಈ ಬಾಲಕನನ್ನು ಕಾಪಾಡುತ್ತಿದೆ. ಹೇ ನಾಥ, ಆಹಾ, ಇದು ಎಂತ ಪ್ರಹ್ಲಾದನೇ ಮುಂದೋಡ್ತಾ ಇದ್ದ. ದೃಶ್ಯ. ಟ್ರೆಕ್ಕಿಂಗ್ ಒಂದಾಗಿತ್ತು. ಅದೇಕೆ ಇರುವುದಿಲ್ಲ? ನಾವು ನಿನ್ನನ್ನು ಇಲ್ಲಿಗೆ ನೈಸರ್ಗಿಕ ಸೌಂದರ್ಯವನ್ನು ಪ್ರದರ್ಶಿಸಲು ಕರೆತಂದಿಲ್ಲ. ಓಹೋ, ಆದರೆ ನೀವು ನನ್ನನ್ನು ಕೊಲ್ಲಲು ಸಾಧ್ಯವೇ ಇಲ್ಲ. ಪಾತಾಳಕ್ಕೆ ಬಿದ್ದರೂ ಸಹ ನೀನು ಸಾಯುವುದಿಲ್ಲವೆಂಬ ನಂಬಿಕೆ ನಿನಗಿದೆಯೇ? ಸಾವಿರುವುದು ಶರೀರಕ್ಕೆ ಮಾತ್ರ, ಆದರೆ ಆತ್ಮಕ್ಕಲ್ಲ. ಹಾಗಾಗಿ ನನ್ನ ಶರೀರದ ಮೇಲೆ ನನಗೆ ಆತಂಕವೇ ಇಲ್ಲ. ಖಂಡಿತವಾಗಿಯೂ ನನ್ನ ಶರೀರ ನಾಶವಾಗುತ್ತದೆ, ಆದರೆ ಅದರ ನಂತರ ನಾನು ಮತ್ತೆ ಜನ್ಮ ತಾಳುತ್ತೇನೆ. ಬೇರೊಂದು ಕುಟುಂಬದಲ್ಲಿ, ಅದು ಬೇರೊಂದು ಶರೀರದೊಂದಿಗೆ. ನನ್ನ ಆತ್ಮಕ್ಕೆ ಎಂದೆಂದಿಗೂ ಸಾವಿಲ್ಲ. ಈ ಶರೀರ ಇದ್ದರೇನು, ಇಲ್ಲದಿದ್ದರೇನು. ಬಾಲಕನ ಮಾತನ್ನು ಕೇಳಿದ ಮೇಲೆ ನಾನು ದ್ವಂದ್ವದಲ್ಲಿ ಸಿಲುಕಿಕೊಂಡಿರುವೆ. ನಾವು ಏಕೆ ಪಾತಾಳಕ್ಕೆ ತಳ್ಳಬೇಕು? ಇಲ್ಲ ಇಲ್ಲ,
ಏಕೆಂದರೆ ನೀವು ನಿಮ್ಮ ರಾಜನ ಆಜ್ಞೆಯನ್ನು ಪಾಲಿಸುವುದೇ ನಿಮ್ಮ ಕರ್ತವ್ಯವಾಗಿರುತ್ತದೆ. ನಿಮ್ಮ ತಂದೆ ನಿಮ್ಮೊಂದಿಗೆ ಇಷ್ಟೆಲ್ಲ ಅನ್ಯಾಯ ಮಾಡಿದರೂ ನಿಮಗೆ ನಿಮ್ಮ ತಂದೆಯ ಮೇಲೆ ಕಿಂಚಿತ್ತು ದ್ವೇಷವಿಲ್ಲವೇ? ಕಟ್ಟಪ್ಪ. ಶ್ರೀಮಾತನ್ನು ಗೌರವಿಸಲೇಬೇಕು. ನಿಮಗೆ ಕಿಂಚಿತ್ತು ಭಯವಾಗುತ್ತಿಲ್ಲವೇ? ಅವನು ನಿಮ್ಮನ್ನು ಕಾಪಾಡದಿದ್ದರೆ ಕಾಪಾಡಿಲ್ಲವೆಂದರೆ ಕಾಪಾಡಿಲ್ಲ. ಅದು ಸರಿ ಎನ್ನಿಸುವುದು ಹಾಗೆ ನನ್ನೊಂದಿಗೆ ಮಾಡಬಹುದು. ಯಾವ ಕಾರ್ಯಕ್ಕಾಗಿ ನಿಮ್ಮನ್ನು ಇಲ್ಲಿಗೆ ಕಳಿಸಿದ್ದಾರೋ ಆ ಕಾರ್ಯವನ್ನು ಸಂಪೂರ್ಣಗೊಳಿಸಿ. ನಿನ್ನಲ್ಲಿ ಈ ಸದ್ಗುಣಗಳು ಹೇಗೆ? ನಿನ್ನಲ್ಲಿರುವ ಈ ಜ್ಞಾನದ ಪ್ರಕಾಶವನ್ನು ಕಂಡು ನಮಗೆ ಈ ಪಾಪ ಮಾಡಲು ಕೈಗಳೇ ಬರುತ್ತಿಲ್ಲ. ದೇವಾಯ ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ದೇವಾಯ. ನಡಿ ಮಿತ್ರ, ಪ್ರಹ್ಲಾದನ ಶವವನ್ನು ಕೊಂಡೊಯ್ಯೋಣ. ಅರೆ, ಇದೆಂತ ವಿಸ್ಮಯ! ಈ ಮ್ಯೂಸಿಕ್ ಚೆನ್ನಾಗಿತ್ತಲ್ಲ. ಇದು ಖಂಡಿತವಾಗಿಯೂ ನಿಮ್ಮದೇ ಚಮತ್ಕಾರ. ನೀವು ನಿಮ್ಮ ಭಕ್ತನನ್ನು ಕಾಪಾಡಿ, ನೀವು ನಿಮ್ಮ ಭಕ್ತರ ರಕ್ಷಕನೆಂದು ಖಾತ್ರಿಪಡಿಸಿದ್ದೀರಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶುಕ್ರಾಚಾರ್ಯರ ನೇತೃತ್ವದಲ್ಲಿ ನಾನು ಮತ್ತು ಹಿರಣ್ಯಾಕ್ಷ ಎಷ್ಟೋ ಸಿದ್ಧಿಗಳನ್ನ ಹಾಗೂ ಶಕ್ತಿಗಳನ್ನ ಪಡೆದುಕೊಂಡಿದ್ದೆವು. ಸಿದ್ಧಿಯನ್ನು ಪಡೆದುಕೊಂಡಿದ್ದೆ. ಅದೇನೆಂದರೆ ನಿನಗೆ ಅಗ್ನಿಯಿಂದ ಯಾವ ಹಾನಿಯೂ ಆಗುವುದಿಲ್ಲ. ನೀನು ಯಾರನ್ನ ಬೇಕಾದರೂ ಭಸ್ಮ ಮಾಡಬಲ್ಲೆ. ಆ ವರದಾನವನ್ನು ನೀನು ಪ್ರಹ್ಲಾದನ ಮೇಲೆ ಅಸ್ತ್ರವಾಗಿ ಚಲಾಯಿಸು. ನಾನು ನಿನಗೆ ನೆನಪಿಸುತ್ತಿದ್ದೇನೆ ಅಣ್ಣ. ಆ ವರದಾನ ಯಾವ ಷರತ್ತಿನೊಂದಿಗೆ? ಕೇವಲ ನನ್ನ ಸುರಕ್ಷತೆಗಾಗಿ ಮಾತ್ರ ಬಳಸಬೇಕು. ಅದನ್ನು ದುರುಪಯೋಗ ಮಾಡಬಾರದು. ಪ್ರಹ್ಲಾದ ವಿಪಕ್ಷ ದಳದ ಸಮರ್ಥಕನಾಗಿದ್ದಾನೆ. ನೀವು ಅವಳಿಗೆ ವಿಷ್ಣುವಿನ ಮತ್ತೆ ಭಕ್ತನಾಗಿದ್ದಾನೆ. ತಲೆ ಹೀಗೆ ಪಾಪ ಅವಳು ಆಕ್ಚುಲಿ ಕರೆಕ್ಟ್ ಥಾಟ್ ಅಲ್ಲಿ ಇದ್ದಾಳೆ ಅವಳು. ಅವನು ಅಸುರ ಕುಲದ ಅಸ್ತಿತ್ವವನ್ನೇ ಸರ್ವನಾಶ ಮಾಡುತ್ತಾನೆ. ಹಂಗಾರಿದ್ದ ಗ್ಯಾರಂಟಿ. ಇವ್ರದ್ದೇ ಆದ್ದರಿಂದ ನಿನಗೆ ಸಿಕ್ಕ assumptions ವರದಾನದ ಇವ್ರನ್ನ ಉಪಯೋಗವಾಗುತ್ತದೆ. ಮೋಸ್ಟ್ ಆಫ್ ದ ಟೈಮ್ ಉಪಯೋಗವಾಗುವುದಿಲ್ಲ. ಇವ್ರು ಅದೇ ನೀನ್ ಹೇಳ್ದಂಗೆ ಇವ್ರ ಅಸಂಪ್ಷನ್ನೇ ಇವ್ರನ್ನ ರಾಂಗ್ ಡೂಯಿಂಗ್ ಮಾಡ್ತಿದ್ರು. ನನ್ನ ಸಹೋದರಿ ಎಂದು ಭಾವಿಸುತ್ತೇನೆ. ಹೀಗಿರುವಾಗ ಈ ಘಳಿಗೆಯಲ್ಲಿ ನನ್ನ ಸಹೋದರಿ ಅವಶ್ಯವಾಗಿ ಇರುತ್ತಾಳೆ ಅಣ್ಣ. ನೀನು ಸತ್ಯವನ್ನೇ ಹೇಳಿರುವೆ. ಅದು ಅತಿ ಅವಶ್ಯವಾಗಿದೆ. ಅಸುರ ಕುಲಕ್ಕೆ ಸೇವೆ ಮಾಡುವ ಅವಕಾಶ ನೀಡಿ ನೆಳನ್ನಾಗಿಸಿದೆ ಅಣ್ಣ. ಪ್ರಹ್ಲಾದನ ಒಂದೊಂದು ಅಂಗ ಅಲ್ಲಿ ಉರಿಯುವುದೋ, ಯಾವಾಗ ಅವನ ಚೀರಾಟ ನನ್ನ ಕಿವಿಯಲ್ಲಿ ಬೀಳುವುದೋ ಆ ಜೀವನ ಸಾರ್ಥಕವಾಯಿತೆಂದು. ಇದೊಂದು ಸ್ವಲ್ಪ ಚೆನ್ನಾಗಿ ಮಾಡಿರಲ್ಲ. ಆದರೆ ಈ ಕಾರ್ಯಕ್ಕಾಗಿ ನೀನು ಹೋಲಿಗಳನ್ನು ವಿಕೆಟ್ನೆಸ್ ಕರೆಕ್ಟ್. ಪ್ರಹ್ಲಾದನನ್ನು ಅಗ್ನಿಯಲ್ಲಿ ದೂಕಿದರೆ ಅವನು ಸುಟ್ಟು ಭಸ್ಮವಾಗುತ್ತಾನೆ. ಈ ಆಜ್ಞೆಯ ಮೇಲೆ ನೀನು ಪ್ರಹ್ಲಾದನನ್ನು ಬಿಗಿಯಾಗಿ ತಬ್ಬಿ ಹಿಡಿದು ಕುಳಿತಿರು. ಆಗ ಯಾವುದೇ ಸ್ಥಿತಿಯಲ್ಲೂ ಪ್ರಹ್ಲಾದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಪ್ರಹ್ಲಾದ ನನ್ನ ಕಂದ, ಇನ್ನು ನೀನು ಚಿಂತಿಸಬೇಡ. ಫೈರ್ ಬೆಂಡರ್. ನಿನ್ನ ಚಿಕ್ಕಮ್ಮ ಬಂದಿರುವಳಲ್ಲವೇ, ಅವಳ ಮಡಿಲ ಮೇಲೆ ನೀನು ಚಿರನಿದ್ರೆಯನ್ನು ಮಾಡಬಹುದು. ಅಷ್ಟೇ. ಅಪ್ಪನ್ ತಂಗಿ ಧಗಧಗನೆ ಅಪ್ಪನ್ ತಂಗಿ ಉರಿಯುತ್ತಿರುವ ಅತ್ತೆ ಅಂದ. ಜೊತೆಗೆ ನಿನ್ನ ಅಂತಿಮ ಕ್ರಿಯೆಯ ವಿಧಿಯನ್ನು ಕೂಡ ಪ್ರಾರಂಭ ಆಂಟ್ ಮಾಡಿಬಿಡುತ್ತಾರೆ. ಅಂತ ತಕೊಂಡ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಇವ್ರು ಟ್ರಾನ್ಸ್ಲೇಟ್ ಕರೆಕ್ಟ್. ಟ್ರಾನ್ಸ್ಲೇಷನ್ ಇವ್ರು ಹೆಂಗ್ ಮಾಡಿದ್ರೆ
ಅದೇ ನಾನು ಕೆಲವೊಂದು ಡೈಲಾಗ್ಗಳು ಕಾಣ ಕರ್ತರಿ ಕರ್ಮಣಿ ಕ್ರಿಯಾಪದ ಕರೆಕ್ಟ್ ಪ್ಲೇಸಲ್ಲಿ ಬೀಳಲಿಲ್ಲ. ಈಗ ಇದು ನೀ ಹೇಳ್ದಿಲ್ಲ, ಈಗ ಅವಳು ಆಕ್ಚುಲಿ ಚಿಕ್ಕಮ್ಮ ಅಲ್ಲ, ಅತ್ತೆ ಆಗ್ಬೇಕು. ಬಟ್ ಇಂಗ್ಲಿಷಲ್ಲಿ ಆಂಟ್ ಅಂತ ಬರೋದ್ರಿಂದ ಅದನ್ನು ಕನ್ವರ್ಟ್ ಮಾಡಿದ್ರು. ಸಾಧ್ಯವಾಗಿದೆಯೇ? ಈ ಚಿತೆಯನ್ನು ಯಾರಿಗಾಗಿ ನಿರ್ಮಿಸುತ್ತಿದ್ದಾರೆ? ಈ ಚಿತೆ ನಿನಗಾಗಿಯೇ. ನಿಮ್ಮಿಬ್ಬರಿಗೂ ಇವ್ರು ನಾಚಿಕೆಯ ಹೌದು, ಮತ್ತೆ ಗುರುಗಳ ಮತ್ತೆ ದಡ್ ನನ್ನ ಮಕ್ಕಳ ಸಹಾಯಕ ಬಾಲಕನಿಗಾಗುತ್ತಿರುವ ಅನ್ಯಾಯ ತಡೆಯುವುದು ಬಿಟ್ಟು ಈ ರೀತಿ ಪರಿಹಾಸ ಮಾಡುತ್ತಿರುವಿರಲ್ಲ. ಅಕ್ಕ ವೇಟಿಂಗ್ ಬರ್ಲೇ ಇಲ್ಲಲ್ಲ ಇನ್ನು ಎಷ್ಟೊತ್ತಿಗೆ. ಚಿತೆಯನ್ನು ನೋಡಿ ನನಗೆ ನನ್ನ ಬಗ್ಗೆ ಖಂಡಿತವಾಗಿಯೂ ಚಿಂತೆ ಇಲ್ಲ. ಆದರೆ ನನಗೆ ಚಿಂತೆಯಾಗುತ್ತಿರುವುದು ನಿಮ್ಮ ಬಗ್ಗೆ ಅತ್ತೆ. ಇವನ್ ಅತ್ತೆ ಅಂತ ಕಾಣ. ಈಗ ಅತ್ತೆ ಅಂದ ಅಲ್ಲ, ದಯಮಾಡಿ ನನ್ನೊಂದಿಗೆ ನೀವು ಚಿತೆಗೆ ಪ್ರವೇಶ ಮಾಡಬೇಡಿ. ಬಟ್ ರೆಕಾರ್ಡಿಂಗ್ ಮಾಡೋಕಾಯ್ದಿಲ್ಲ ಅವರಿಗೆ. ಹೋಯ್ ಅದೊಂದು ಸೆಗ್ಮೆಂಟ್ ಕಟ್ ಮಾಡಿ ಚಿಕ್ಕಮ್ಮ ಅನ್ನೋದು ಅತ್ತೆನ್ ಮಾಡ್ಬೋದಿತ್ತು. ಯಾರು ಭಸ್ಮವಾಗುತ್ತಾರೆ, ಮೇ ಬಿ ನಾವು ಅದು ಕೇಳಿಸ್ಕೊಂಡು ತಪ್ಪಾಗಿರ್ಬೋದೇನೋ. ನಾವು ಕೇಳಿಸ್ಕೊಂಡು ತಪ್ಪಾಗಿದ್ರೆ ಕಮೆಂಟ್ ಅಲ್ಲಿ ಕರೆಕ್ಟ್ ಮಾಡಿ. ಎಂದು ದಯಮಾಡಿ ಈ ಘೋರ ಅನರ್ಥವನ್ನು ತಡೆಯಿರಿ, ಇಲ್ಲವಾದರೆ ನೀವು ಬಹಳ ಪಶ್ಚಾತ್ತಾಪ ಪಡುತ್ತೀರಿ. ನಿನಗೆ ವಿದಾಯ ಪ್ರಹ್ಲಾದ. ಅವನಿಗೆ ಅಂತ ಹಿರಣ್ಯಕಶಿಪುಗೆ ಅಂತಂದ್ರೆ ಈಗ ತನ್ನ ಮಗ ಸಾಯೋದಕ್ಕಿಂತ ತನ್ನ ಮಗ ಅಲ್ಲಲ್ಲ, ಅಂದ್ರೆ ಈಗ ಅವನಿಗೆ ಅಂತ ಗೊತ್ತಿತ್ತು ವಿಷ್ಣು ಪ್ರಹ್ಲಾದ ಕಾಪಾಡ್ತಿರ್ತಾನೆ ಹೇಳಿ. ಪ್ರಹ್ಲಾದ ಸತ್ರೆ ಒಂದ್ ಲೆಕ್ಕದಲ್ಲಿ ಮಾರಲ್ ವಿಕ್ಟ್ರಿ ನಂಗೆ ವಿಷ್ಣು ಮೇಲೆ ಅಂತ ಅನ್ಕೊಂಡಿದ್ದೆ. ನನ್ನ ಮಗ ಸಾಯ್ದಿದ್ದ, ಅದೆಲ್ಲ ಅವನಿಗೆ ಸಾಯಿಸೋದ್ರಿಂದ ನಂಗೊಂದು ಆಬ್ಜೆಕ್ಟಿವ್ ಕ್ಲಿಯರ್ ಆಯ್ತು. ನಂದು ವಿಷ್ಣು ಮೇಲೆ ನಂಗೆ ಮಾರಲ್ ವಿಕ್ಟ್ರಿ, ಅದ್ರ ಇಂಡೈರೆಕ್ಟ್ ವಿಕ್ಟ್ರಿ ಸಿದ್ದಂಗ ಆಯ್ತು ನಂಗೆ ನೋಡಿ ಅವ್ನ ಪ್ಲಾನ್. ಸ್ಟಿಲ್ ಬ್ರೋ ಫುಲ್ ಅವನು ರಿವೆಂಜ್ ಅಲ್ಲಿ ಫುಲ್ ಬ್ಲೈಂಡ್ ಆಗಿಬಿಟ್ಟಿದ್ದ. ಸೊ ಗೈಸ್, ಇದು ಪಾರ್ಟ್ 2 ಆಫ್ ಮಹಾವತಾರ ನರಸಿಂಹ. ಮುಂದೆ ಯಾವ ಥರ ಸ್ಟೋರಿ ಡೆವಲಪ್ ಆಗುತ್ತೆ, ಯಾವ ಥರ ಅಪ್ರೋಚ್ ಮಾಡ್ತಾರೆ ನೋಡೋಣ. ಪಾರ್ಟ್ 3 ಅಪ್ಲೋಡ್ ಮಾಡ್ತೀವಿ. ಅಲ್ಲಿ ತನಕ ಪೀಸ್ ಔಟ್.